ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಓದುವಂಥದ್ದು, ಬರೆಯುವಂಥದ್ದು, ಬಣ್ಣಗಳನ್ನು ಗುರುತಿಸುವಂಥದ್ದು, ಚಿತ್ರಗಳಿಗೆ ಬಣ್ಣ ಹಚ್ಚುವಂಥದ್ದು, ನೋಟಿನ ಮುಖಬೆಲೆ ಹೇಳುವಂಥದ್ದು, ಸೈಕಲ್ ಓಡಿಸುವಂಥದ್ದು, ಇಂಥ ಅಚ್ಚರಿ ಸಾಧನೆಗಳನ್ನು ಮಾಡ್ತಾ ಇರುವಂತಹ ಮಕ್ಕಳು ಇದೀಗ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ಮಹಾಭಾರತದ ಗಾಂಧಾರಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡಿದ್ರು ಕೂಡ ದಿವ್ಯ ಶಕ್ತಿಯಿಂದ ಎಲ್ಲವನ್ನ ಅರಿತುಕೊಳ್ತಾ ಇದ್ಲು ಅನ್ನುವಂತಹ ಕಥೆಯನ್ನ ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಕಂಪ್ಲಿಯ ಮಕ್ಕಳು ಗಾಂಧಾರಿ ವಿದ್ಯೆ ತರಬೇತಿಯನ್ನ ಪಡೆದು ತಮ್ಮ 3ನೇ ಕಣ್ಣಿನ ಮೂಲಕ ಅಚ್ಚರಿ ಪ್ರದರ್ಶನವನ್ನ ಕೊಡ್ತಿದ್ದಾರೆ. ಗಣಿನಾಡು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ವಿನಾಯಕನಗರದ 2ನೇ ಕ್ರಾಸ್ನಲ್ಲಿ ತರಬೇತುದಾರೆ ನೀರಜಾ ಚಂದ್ರಶೇಖರ್ ಗೌಡ ಅವರು ತಾಲೂಕಿನ ಹಲವು ಗ್ರಾಮಗಳ ಮಕ್ಕಳಿಗೆ ಗಾಂಧಾರಿ ವಿದ್ಯೆಯ ತರಬೇತಿ ಕೊಡ್ತಿದ್ದಾರೆ. ಇಲ್ಲಿ ತರಬೇತಿ ಪಡಿತಾ ಇರುವಂತಹ ಮಕ್ಕಳು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡೇ ಡ್ರಾಯಿಂಗ್, ಪೇಂಟಿಂಗ್, ಪೇಪರ್ ಓದುವಂಥದ್ದು, ಬರೆಯುವಂಥದ್ದು ಹಾಗೂ ಸೈಕಲ್ ಓಡಿಸುವಂತಹ ಕೌಶಲ್ಯಗಳನ್ನ ಸುಲಭವಾಗಿ ಪ್ರದರ್ಶನ ಮಾಡ್ತಿದ್ದಾರೆ. ಈ ಕುರಿತು ಮಾತನಾಡಿದಂತಹ ತರಬೇತುದಾರೆ ನೀರಜಾ ಚಂದ್ರಶೇಖರ್ ಗೌಡ ಅವರು ಗಾಂಧಾರಿ ವಿದ್ಯೆಯಿಂದ ಮಕ್ಕಳಲ್ಲಿ ಏಕಾಗ್ರತೆ, ನೆನಪಿನ ಶಕ್ತಿ, ಆತ್ಮವಿಶ್ವಾಸ ಹೆಚ್ಚಳ ಆಗುತ್ತೆ. ಜೊತೆಗೆ ಭಯ ನಿವಾರಣೆಗೆ ಕೂಡ ಇದು ಸಹಕಾರಿಯಾಗುತ್ತೆ. ಹಲವಾರು ಗ್ರಾಮಗಳಿಂದ ಮಕ್ಕಳು ನಮ್ಮ ತರಬೇತಿ ಕೇಂದ್ರಕ್ಕೆ ಬಂದು ತರಬೇತಿ ಪಡಿತಾ ಇದ್ದಾರೆ ಅಂತ ಹೇಳಿದ್ರು. ಶ್ರೀ ಶಶಿಧರ ಗುರೂಜಿ ಅವರು ಶ್ರೀ ಗುರುದೇವ ಗುರುಕುಲ ವಿದ್ಯಾಕೇಂದ್ರ ಮತ್ತು ಗಾಂಧಾರಿ ವಿದ್ಯಾಕೇಂದ್ರ ಸಂಸ್ಥಾಪಕರು ಮತ್ತು ತರಬೇತುದಾರರು. ಗಾಂಧಾರಿ ವಿದ್ಯೆ 6 ವರ್ಷ ಮೇಲ್ಪಟ್ಟು ಮತ್ತು 15 ವರ್ಷದೊಳಗಿನ ಮಕ್ಕಳಿಗೆ ಈ ವಿದ್ಯೆಯನ್ನು ಕಲಿಸಲಾಗುತ್ತೆ. 100% ಮೆಮೊರಿ ಕ್ಲಾಸಿನ 15 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಪ್ ಟು ಕಾಂಪಿಟೇಟಿವ್ ಎಕ್ಸಾಮ್ವರೆಗೂ ಈ ಯೂಸ್ ಇದೆ. ಆಮೇಲೆ ಈ ಗಾಂಧಾರಿ ವಿದ್ಯೆ ಕಲಿಯೋದ್ರಿಂದ ಮಕ್ಕಳಿಗೆ ಏಕಾಗ್ರತೆ ಬರುತ್ತೆ, ದೃಷ್ಟಿದೋಷ ನಿವಾರಣೆ ಆಗುತ್ತೆ, ಆರೋಗ್ಯ ವೃದ್ಧಿಸುತ್ತೆ ಮತ್ತು IQs ಹೆಚ್ಚಾಗುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ. 10 ದಿನದ ಶಿಬಿರ ಇದು. ನೆಕ್ಸ್ಟು 25ರಿಂದ ಮತ್ತೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಗಾಂಧಾರಿ ವಿದ್ಯೆಗೆ ಕಲರಿಂಗ್ ಮಾಡೋದನ್ನು ಹೇಳ್ಕೊಡ್ತೀವಿ, ಓದೋದು, ಬರೆಯೋದು, ಆಮೇಲೆ ದೂರದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಈ ಗಾಂಧಾರಿ ವಿದ್ಯೆಯಿಂದ ಇನ್ನೊಂದು ಲಾಭ ಏನಂದರೆ ಮಕ್ಕಳಿಗೆ ಎಷ್ಟೇ ದಪ್ಪದ ಚಸ್ಮಾ ಇದ್ದರೂ ಸಹಿತ ಅವರು ಆ ಚಸ್ಮಾ ತೆಗೆದುಬಿಟ್ಟು ಫೋಲ್ಡ್ ಹಾಕ್ಕೊಂಡೆ ಅವರು ಇದನ್ನೆಲ್ಲ ರೀಡ್ ಮಾಡೋದು, ಬರೆಯೋದು ಎಲ್ಲ ಮಾಡ್ತಾರೆ. ಇದು ಅವರಿಗೆ ಒಂದು ಲಾಭನೇ ಅಂತ ಹೇಳ್ಬೋದು. ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಬೆಳೆಯುತ್ತೆ ಮತ್ತು ಮಕ್ಕಳಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ. ಇದು ಕಲಿಯೋದ್ರಿಂದ ಮಕ್ಕಳಲ್ಲಿ ದೃಷ್ಟಿದೋಷ ನಿವಾರಣೆ ಅಂತ ಆಗುತ್ತೆ. ಕಟ್ಕೊಂಡೆ ಬೀಡ್ಸನ್ನು ಥ್ರೆಡ್ ಒಳಗೆ ಹಾಕ್ತಾ ಇದ್ದಾನೆ. ಇವನ ಹೆಸರು ಪೃಥ್ವಿರಾಜ್ ಅಂತ. ಓಕೆ ಪೃಥ್ವಿರಾಜ್, ಥ್ರೆಡ್ ಒಳಗೆ ಇದು ಬೀಡ್ಸ್ ಹಾಕು. ಇವಳು ಬ್ಲೈಂಡ್ ಫೋಲ್ಡರ್ ಹಾಕೊಂಡೆ ನ್ಯೂಸ್ ಪೇಪರ್ ಓದ್ತಾ ಇದ್ದಾಳೆ. ಪೂಜಾ ಓಕೆ? ಎಸ್. ಗ್ರೀನ್ ಮಿಂಚು ಅಹಮದಾಬಾದ್ನಲ್ಲಿ ಶುಕ್ರವಾರ ನಡೆದ IPL ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ರೆಡ್ಮಂಡ್ ಗ್ರೀನ್ 75.55 ಎಸೆತ ಆಗೋಡ ಬ್ಯಾಟಿಂಗ್ ಮಾಡಿದರು. ಪ್ರಜಾವಾಣಿ. NDA ನಡೆಗೆ ಇಂಡಿಯಾ ಬೇಲಿ. 23 ಗಂಟೆ ಸುದೀರ್ಘ ಚರ್ಚೆ. ಸಂವಿಧಾನದ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಸೋಲು, ಸರ್ಕಾರಕ್ಕೆ ಮುಖಭಂಗ. ವಿಪಕ್ಷ ಮೈತ್ರಿಕೂಟದ ಕೆಲವು ಸಂಸದರು ಗೈರಾದರು. 2021ರಲ್ಲಿ ವಿವಾದಾತ್ಮಕ 3 ಕೃಷಿ ಕಾಯ್ದೆಗಳನ್ನು ಕೇಂದ್ರ ಬಿಜೆಪಿ ಸರ್ಕಾರ ರದ್ದುಗೊಳಿಸಿತು. ದಣಿವರಿದರೂ ರೈತರ ಸಂಘಟಿತ ಹೋರಾಟಕ್ಕೆ ಪ್ರಧಾನಿ ಮೋದಿ. ಶ್ರೇಯಸ್ ಇವನ ಹೆಸರು. ಇವನು ಥ್ರೆಡ್ ಒಳಗೆ ನೀಡಲ್ ಕೊಡಿಸ್ತಾನೆ. ಅಂದರೆ ಇದನ್ನ ಹತ್ತಿರದಿಂದ ಪೂರ್ತಿ ಹತ್ತಿರದಿಂದ ಕಲರಿಂಗ್ ಇರ್ತಾನೆ ಮತ್ತು ಪಿಕ್ಚರ್ ಹೇಳ್ತಾನೆ. ಶಿವಕುಮಾರ್ ಕಲರಿಂಗ್. ವೆರಿ ಗುಡ್. ಸ್ಟಾರ್ ಫ್ರೂಟ್. ವೆರಿ ಗುಡ್. ಶಿಪ್. ವೆರಿ ಗುಡ್. umbrella. Very good. Watermelon. Very good. D. Very good. Fish.
ವೆರಿ ಗುಡ್. ಯೋಯೋ, ವೆರಿ ಗುಡ್. ಕಿವಿ, ಕಾಲಿಫ್ಲವರ್, okra, strawberry. ವೆರಿ ಗುಡ್. ಓಕೆ ಓಕೆ. ಇವ್ನ ಹೆಸರು ನಿಹಾಲ್. ಬ್ಲೈಂಡ್ ಫೋಲ್ಡ್ ಕಟ್ಕೊಂಡೆ ಇವ್ನು ಕಲರಿಂಗ್ ಮಾಡ್ತಾನೆ. ಗ್ರೂಪ್ ಬೇರೆ ಬೇರೆ ಮಾಡ್ತಾನೆ. ನಿಹಾಲ್ ಮಾಡು. ಬೇರೆ ಕಲರ್ ತಗೋ. ಅವಾಗಿದು ಅದಾಗಿದೆ ಈಗ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.